ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮ್ಯಾಜಿಕ್ ಪ್ರಾಕ್ಟೀಸಿಂದು ಡೇ 23 ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಪ್ರಕಾರ ಏನು ಅಂದರೆ ದ ಮ್ಯಾಜಿಕಲ್ ಏರ್ ದಟ್ ಯು ಬ್ರೀತ್. ಇವತ್ತಿನ ಚಾಪ್ಟರ್ ಏನಂದರೆ ನಿಮ್ಮ ಏರ್, ನೀವು ಗಾಳಿ ಉಸಿರಾಡೋ ಅಂಥ ಗಾಳಿನ ಯೂಸ್ ಮಾಡಿಕೊಂಡು ನೀವು ಹೇಗೆ ನಿಮ್ಮ ಡ್ರೀಮ್ಸನ್ನು ಕಮ್ ಟ್ರೂ ಮಾಡ್ಕೋಬೋದು ಅಂತ. It is quite possible to leave your home for a walk in the early morning air and return a different person, wiggled, enchanted. Mary Ellen Chase, educator and writer. ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀವು ಬೆಳಗ್ಗೆ ಹೊತ್ತು ಎದ್ಬಿಟ್ಟು ಅರ್ಲಿ ಮಾರ್ನಿಂಗು ವಾಕ್ ಹೋಗ್ತಿರಲ್ಲ, ಆವಾಗ ಹೋಗ್ಬೇಕಾದ್ರೆ ಒಂಥರ ಇರ್ತೀರ, ಬಟ್ ಬರಬೇಕಾದ್ರೆ ನೀವು ಇನ್ನೊಬ್ಬ ಪರ್ಸನ್ ಆಗಿ ತುಂಬ ಹ್ಯಾಪಿ ಆ್ಯಂಡ್ ಎನ್ಲೈಟ್ಫುಲ್ ಆಗಿ ಬರ್ತೀರಾ. ದಟ್ ಈಸ್ ದ ಪವರ್ ಆಫ್ ದ ಏರ್. ಹೌದು, ನೀವು ಬೆಳಗ್ಗೆ ಎದ್ದು ವಾಕಿಂಗ್ ಹೋದಾಗ ನೀವು ಭಾಳ ಜನ ಫೀಲ್ ಮಾಡ್ಕೊತೀರ ಗಾಳಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ ಅಂತ. ಆ ಗಾಳಿನ ಯೂಸ್ ಮಾಡಿಕೊಂಡು ನೀವು ಹೇಗೆ ನಿಮ್ಮ ಫೀಲಿಂಗನ್ನು ಇನ್ಕ್ರೀಸ್ ಮಾಡ್ಬೋದು ಅಂತ. ಇಫ್ ಸಮ್ವನ್ ಹ್ಯಾಡ್ ಟೋಲ್ಡ್ ಮೀ ಅ ಫ್ಯೂ years back to be grateful for the air that I breathe, I would have thought the person was crazy. It wouldn't have made a bit of sense to me. Why on earth would anyone be grateful for the air they breathe? ಇಲ್ಲಿ ಆಥರ್ ಹೇಳಿದ್ದಾರೆ, ಅವರಿಗೆ ಸ್ವಲ್ಪ ವರ್ಷಕ್ಕೂ ಮುಂಚೆ ನೀವು ಉಸಿರಾಡೋ ಅಂಥ ಗಾಳಿಗೆ ಥ್ಯಾಂಕ್ಫುಲ್ ಆಗಿ ಅಂತ ಅಂದ್ಕೊಂಡಿದ್ರೆ ಅವರು ಅಂದ್ಕೊಂಡವ್ರಂತೆ, ಇದ್ಯಾವ ಹುಚ್ಚ ಪರ್ಸನ್ ಬಂದ್ಬಿಟ್ಟು ನನಗೆ ಹೇಳ್ತಿದ್ದೀನಪ್ಪ, ನಾವ್ಯಾಕೆ ಗಾಳಿಗೋಸ್ಕರ ಗ್ರೇಟ್ಫುಲ್ ಆಗಬೇಕು, ಯಾಕೆ ಎಲ್ಲರೂ ಉಸಿರಾಡ್ತಾರಲ್ಲ ನಾವು ಯಾಕೆ ಆಗಬೇಕು, ಆ ಥರ ಪರ್ಸನ್ ಇದ್ರಂತೆ. ಈವನ್ ಎವ್ರಿ ಒನ್ ಅಷ್ಟೇ, ಬಹಳ ಜನನೂ ಅಷ್ಟೇ. ಇದನ್ನು ಕೇಳಿದ್ರೆ ನಾವು ಯಾಕೆ ಗಾಳಿ ಏನು ಫ್ರೀಯಾಗಿ ಸಿಗುತ್ತೆ, ಎಲ್ಲರೂ ಉಸಿರಾಡ್ತಾರೆ, ನಾನು ಉಸಿರಾಡ್ತೀನಿ, ಅದರಲ್ಲಿ ಏನಿದೆ ದೊಡ್ಡ ವಿಷಯ ಅಂತ ಅನ್ಬೋದು. ಬಟ್ ಆ್ಯಸ್ ಮೈ ಲೈಫ್ ಚೇಂಜ್ ಫ್ರಮ್ ಯೂಸಿಂಗ್ ಗ್ರ್ಯಾಟಿಟ್ಯೂಡ್, ದ ಥಿಂಗ್ ದಟ್ ಐ took for granted or don't give a second thought about become an absolutely miracle to me. I went from sweating the small stuff in my little world and day-to-day life to open my eyes and think about the bigger picture and the wonder of the universe. ಆದರೆ ನಮ್ಮ ಆಥರ್ ಅವರು ಗ್ರ್ಯಾಟಿಟ್ಯೂಡ್ ಪವರ್ನ ಯೂಸ್ ಮಾಡಬೇಕಾದ್ರೆ ಅವರು ಯಾವುದನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ದಾರೋ ಅದನ್ನು ಎಲ್ಲ ಯೋಚನೆ ಮಾಡಿ ಅದನ್ನು ಕೂಡ ಗ್ರ್ಯಾಟಿಟ್ಯೂಡ್ ಆಗಿ ಹೇಗೆ ಯೂಸ್ ಮಾಡಬೇಕಂತ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರುವಾದ್ರಂತೆ. ಅದರಲ್ಲಿ ಒಂದು ಮಿರಕಲ್ ಆಗಿ ಬಹಳ ಬಿಗ್ಗೆಸ್ಟ್ ಪಿಕ್ಚರಲ್ಲಿ ಪ್ರಪಂಚ ಮೀನ್ಸ್ ಈ ಪ್ರಕೃತಿ ನಮ್ಗೆ ಏನೇನನ್ನು ಕೊಡುತ್ತೆ ಅಂತಂದರೆ ಅದೆಲ್ಲ ಆ್ಯಕ್ಚುಲಿ ಯಾರೂ ರಿಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಈ ಗಾಳಿ ಏನು ಇದಕ್ಕೆ ಯಾಕೆ ನಾನು ಥ್ಯಾಂಕ್ ಯು ಹೇಳಬೇಕು ಅಂತ ಅನಿಸಿದೆ. ಬಟ್ ಉಸಿರಿಲ್ದಲೇ ಉಸಿರಾಡೋಕ್ಕಾಗ್ದಲೇ ನಾವು ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ ಬದುಕ್ಬೋದು ಯೋಚನೆ ಮಾಡಿ, ಅವಾಗ ಗೊತ್ತಾಗುತ್ತೆ. ಆ್ಯಸ್ ಅ ಗ್ರೇಟ್ ಸೈಂಟಿಸ್ಟ್ ನ್ಯೂಟನ್ ಸೆಡ್, ವೆನ್ ಐ ಲುಕ್ ಅಟ್ ದ ಸೋಲಾರ್ ಸಿಸ್ಟಮ್ ಐ ಸಿ ದಿ ಅರ್ತ್ ಅಟ್ ದ right distance from the sun to receive the proper amount of heat and light. This did not happen by chance. ನ್ಯೂಟನ್ ಹೇಳಿದ್ದಾರೆ, ನ್ಯೂಟನ್ ಗೊತ್ತಲ್ಲ ಸೈಂಟಿಸ್ಟ್, ಅವ್ರು ಹೇಳಿದ್ದಾರೆ, ನಾವು ಸೋಲಾರ್ ಸಿಸ್ಟಮನ್ನು ನೋಡಿದಾಗ ನಮ್ಮ ಅರ್ತ್ ಇದೆಯಲ್ಲ, ನಮ್ಮ ಭೂಮಿ, ಅದು ಕರೆಕ್ಟಾಗಿ ಸೂರ್ಯನಿಗೆ ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂದರೆ ನಮಗೆ ಕರೆಕ್ಟಾಗಿ ಹೀಟು ಲೈಟು ಸಿಗಲಿ ಅನ್ನೋ ಕರೆಕ್ಟಾಗಿ ಆಗಿದೆ. ಬಟ್ ಇದು ಬೈ ಚಾನ್ಸ್ ಆಗಿಲ್ಲ, ಏನೋ ಆಗಿಬಿಟ್ಟಿದೆ ಬಿಡು ಅರ್ಥ ಅಂತ ಅಲ್ಲ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ರೀಸನ್. Those words made me think more and more about the bigger picture. It's not an accident that there is a protective atmosphere surrounding us, and that behind, if there is no oxygen, no air or oxygen, it's not an accident that the tree give off oxygen so that our atmosphere is continuously replenished. It's not an accident that our solar system is perfectly placed, that if it were anywhere else in the galaxy we would most likely be devastated by cosmic radiation. There are thousands of the parameters and the ratios that support the life on Earth. All of them are on the knife edge, and their fine-tuning is so critical that a fraction of a difference in any of these parameters and the ratios would make the life unlivable on planet Earth.
It is difficult to believe any of these things could have happened by accident. It would seem that they are perfectly designed, perfectly placed, perfectly balanced for us. ಇಲ್ಲಿ ಏನು ಹೇಳ್ತಿದ್ದಾರೆ, ಐನ್ಸ್ಟೈನ್ ಅವ್ರದ್ದು ಆ ಮಾತು ಕೇಳಾದ್ಮೇಲೆ ನಮ್ಮ ಆಥರಿಗೆ ಅನಿಸ್ತಂತೆ ಇದು ಸತ್ಯ. ಪ್ರತಿಯೊಂದನ್ನು ಬಿಗ್ಗರ್ ಪಿಕ್ಚರಲ್ಲಿ ನೋಡಬೇಕು. ನಾವು ಅರ್ಥಲ್ಲಿ ಇದ್ದೀವಿ, ಓಝೋನ್ ಲೇಯರ್ ಇಲ್ದಲೇ ಇದ್ದಿದ್ರೆ ಸನ್ನಿಂದು ಡೈರೆಕ್ಟ್ ಹೀಟ್ ನಮ್ಮ ಮೇಲೆ ಬಿದ್ದು ನಾವು ಯಾರೂ ಇರೋದಕ್ಕಾಗ್ತಾ ಇರಲಿಲ್ಲ. ಇವಾಗ ನೋಡಿ, ನಾವು ಆಕ್ಸಿಜನ್ನ ಉಸಿರಾಡ್ತೀವಿ ಅಂದರೆ ಟ್ರೀಸ್ ಏನು ಮಾಡುತ್ತೆ, ಅದು ಆಕ್ಸಿಜನ್ನ ಕಾರ್ಬನ್ ಡೈಆಕ್ಸೈಡನ್ನ ತಗೊಂಡು ಆಕ್ಸಿಜನ್ನ ಕೊಡುತ್ತೆ. ಅರೆ ನಾವೇನು ಮಾಡ್ತೀವಿ, ಆಕ್ಸಿಜನ್ನ ತೊಗೊಂಡು ಕಾರ್ಬನ್ ಡೈಆಕ್ಸೈಡನ್ನ ಕೊಡ್ತೀವಿ. ಅದೇ ಅದು ಉಲ್ಟಾ ಆಗಿದ್ದರೆ ನಾವು ಸರ್ವೈವ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಪ್ರತಿಯೊಂದನ್ನು ಈ ಪ್ರಪಂಚದಲ್ಲಿ ಬೈ ಚಾನ್ಸ್ ಆಗಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಪ್ಲೇಸ್ ಮಾಡಿ, ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ, ಪರ್ಫೆಕ್ಟಾಗಿ ನಾವು ಹ್ಯಾಪಿಯಾಗಿ ಅರ್ಥಲ್ಲಿ ಇರಬೇಕಂತ ಇರೋದು. ಅಂದರೆ ನಾವು ಎಕ್ಸಿಸ್ಟೆನ್ಸ್ ನಾವಿಲ್ಲಿ ಬದುಕಬೇಕಂದ್ರೆ ಪ್ರತಿಯೊಂದೂ ನೀರು, ಗಾಳಿ, ಹೀಟು, ಲೈಟು, ಅರ್ತು, ಸಾಯಿಲು, ಸರೌಂಡಿಂಗ್ ಪ್ರತಿಯೊಂದೂ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ನಾವು ಹ್ಯಾಪಿಯಾಗಿ ಬದುಕಿರೋದಕ್ಕೇ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದೆ. ಅದರಲ್ಲಿ ಯಾವ್ದಾದ್ರು ಒಂದಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಮ್ಮ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ವೆನ್ ದ realization hit you that all of these things might not be an accident, and thus the balance of every microscopic element surrounding earth and on earth is in perfect harmony to support us, you will feel an overwhelming sense of gratitude for the life, because all of it has been done to sustain you. ನಾವು ಇದನ್ನು ಯೋಚನೆ ಮಾಡಬೇಕಾದ್ರೆ ನಾವು ಪರ್ಫೆಕ್ಟಾಗಿ ಒಂದು ಮೈಕ್ರೋಸ್ಕೋಪಲ್ಲಿರೋ ಆರ್ಗ್ಯಾನಿಸಮ್ಸ್ನು ಕಣ ಚಿಕ್ಕ ನಾವು ಯಾವುದು ಬ್ಯಾಕ್ಟೀರಿಯಾ, ವೈರಸ್ ಅಂತ ಅಂದ್ಕೊತೀವಲ್ಲ, ಅದೂ ಇಲ್ಲ ಅಂದಿದ್ರೆ ನಾವು ಇಲ್ಲಿ ಸರ್ವೈವ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ಇರೋದಕ್ಕೆ ಕೂಡ ನಾವಿಲ್ಲಿ ಸರ್ವೈವ್ ಮಾಡೋದಕ್ಕಾಗ್ತಿದೆ, ನಾವು ಅರ್ಥಲ್ಲಿ ಬದುಕೋದಕ್ಕೆ ಸಾಧ್ಯ ಆಗಿದೆ. The magical air that you breathe is not an accident or a fluke of the nature. When you think about the enormousness of what had to take place in the universe for us to have air, and you then take a breath, breathing air into your body become breathtaking in every sense of the word. ನೋಡಿ, ಈ ಪ್ರಪಂಚದಲ್ಲಿ ಗಾಳಿ ಇರೋದೂ ಆ್ಯಕ್ಸಿಡೆಂಟ್ ಆಗಿಲ್ಲ. ಬಿಡು ನೇಚರ್ ಏನೋ ಒಂದು ಮಾಡಿದೆ ಅಂತಲೂ ಅಲ್ಲ. ನಾವು ಬ್ರೀತಿಂಗ್ ಏರನ್ನು ಬ್ರೀತ್ ಮಾಡ್ತೀವಿ ಅಂದರೆ ನಾವು ಈ ಪ್ರಪಂಚನ ಸೆನ್ಸ್ ಮಾಡ್ತೀವಿ ಅಂತ. We take one breath after another and never give a thought to the fact that there is always air for us to breathe. Yet oxygen is one of the most plentiful element in our body. As we breathe, it feeds every cell in our body so that we can continue to live. The most precious gift of our life is air, because without it, none of us would last more than a few minutes. ನಾವು ಉಸಿರಾಡ್ಬೇಕಾದ್ರೆ ಏರನ್ನು ನಾವು ಆಕ್ಸಿಜನ್ನ ತೊಗೊಳ್ತೀವಿ. ಆಕ್ಸಿಜನ್ ಈ ಪ್ರಪಂಚದಲ್ಲಿ ಎಷ್ಟೊಂದಿದೆ. ಆ ಆಕ್ಸಿಜನ್ ಏನು ಮಾಡುತ್ತೆ ಅಂದರೆ ಪ್ರತಿಯೊಂದು ನಮ್ಮ ಸೆಲ್ ಅಂದರೆ ಕಣ ಇರುತ್ತಲ್ಲ, ಅದು ಬಾಡಿಗೆ ಅದು ಹೋಗಿಬಿಟ್ಟು ನಮ್ಮನ್ನು ಬ್ರೀತ್ಫುಲ್ಲಾಗಿ ಮಾಡುತ್ತೆ. ಸೊ ನಾವು ಉಸಿರಾಡ್ಬೇಕಾದ್ರೆ ಯೋಚನೆ ಮಾಡೋದಿಲ್ಲ, ನಾನು ಉಸಿರು ತೊಗೊಂಡೆ, ಇನ್ನೊಂದು ಸಲ ಉಸಿರು ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋದಿಲ್ಲ. ಸೊ ದಟ್ಸ್ ದ ನೇಚರ್. ವೆನ್ ಐ ಫಸ್ಟ್ ಬಿಗಿನ್ ಟು ಯೂಸ್ ದ ಗ್ರ್ಯಾಟಿಟ್ಯೂಡ್ ಮ್ಯಾಜಿಕಲ್ ಪವರ್, ನಾವು ನೋಡಿ ಆ ಥರ ಉಸಿರನ್ನ ಒಂದು ಸೆಕೆಂಡು ಕೂಡ ಬಿಡದಲ್ಲಿ ಇರೋದಿಲ್ವಲ್ಲ, ಅಂಥ ಉಸಿರನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ತೊಗೊಂಡ್ರೆ ನಮ್ಮ ಹೆಲ್ತ್ ಹಾಳಾಗುತ್ತೆ, ನಮ್ಮ ಬಾಡಿ ಹಾಳಾಗುತ್ತೆ, ಎಲ್ಲ ಹಾಳಾಗುತ್ತೆ. ಸೊ ಏರ್ ಬ್ರೀತಿಂಗ್ ಇದು ಒಳ್ಳೆಯದು. ಯಾರೇ ಆಗಲಿ, ಫಸ್ಟು ನೀವು ಮೈಂಡ್ ರೀಪ್ರೋಗ್ರಾಮಿಂಗ್, ಕಾಮ್ನೆಸ್, manifestation, meditation, subconscious mind, using the mental power, using your mind power, neurotechnology, NLP technology and Ho'oponopono prayer, ಯಾವುದೇ ಈ ಹೀಲಿಂಗ್ ಸೆಷನ್ಸ್ ಆಗಿರ್ಬೋದು, ಮೈಂಡ್ ರಿಪ್ರೋಗ್ರಾಮಿಂಗ್ ಸೆಷನ್ಸ್ ಆಗಿರ್ಬೋದು, ಎಲ್ಲದೂ ಸ್ಟಾರ್ಟ್ ವಿತ್ ಪ್ರೇಮ್. ಅವರೆಲ್ಲರೂ ಫಸ್ಟ್ ಹೇಳೋದು ದೀರ್ಘ ಉಸಿರು ತಗೊಳ್ಳಿ, ಸ್ಟಾಪ್ ಮಾಡಿ, ಅಲ್ಲಿ ಉಸಿರು ಬಿಡಿ, ಕೌಂಟ್ ಮಾಡಿ ಅಂತಲೇ ಹೇಳೋದು. ಸೊ ಉಸಿರು
ಏರ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಉಸಿರು ತೊಗೊಂಡು ನಿಲ್ಲಿಸಿ ಉಸಿರು ಬಿಟ್ಟಾಗ ನೀವು ಕಾನ್ಸಂಟ್ರೇಷನ್, ನಿಮ್ಮ ಫೋಕಸ್ ನಿಮ್ಮ ಉಸಿರ ಮೇಲೆ ಹೋದಾಗ ನಿಮ್ಮ ಮೈಂಡ್ ಥಿಂಕ್ ಮಾಡೋದು ಸ್ಟಾಪ್ ಆಗಿ ಅದು ಉಸಿರಿನ ಕಡೆ ಗಮನ ಕೊಡುತ್ತೆ. ಆವಾಗ ನಿಮ್ಮ ಫೋಕಸ್ ಜಾಸ್ತಿಯಾಗಿ ಮೈಂಡ್ ಎಂಪ್ಟಿ ಆಗುತ್ತೆ. ನಿಮ್ಮ ಮೈಂಡ್ ಎಂಪ್ಟಿ ಆಗಿದಾಗ ನಿಮ್ಮ ಮೈಂಡಿಗೆ ನಿಮಗೆ ಏನೇನು ಬೇಕೋ ಅದನ್ನು ಹಾಕ್ಬೋದು. ಅಥವಾ ನಿಮ್ಮ ಮೈಂಡಲ್ಲಿ ಬರೀ ಥಾಟ್ಸು ಅದು ಇದು ಯೋಚನೆನೇ ಇದ್ದರೆ ನೀವು ನಿಮ್ಮ ಮೈಂಡ್ಗೆ ಏನು ಬೇಕೋ ಅದನ್ನು ಹಾಕೋದಕ್ಕಾಗೋದಿಲ್ಲ. When I first began to use gratitude magical power, I use it for a lot of personal things that I wanted, and it worked. But it was when I began to be grateful for the real gift in life that I experienced the ultimate power of the gratitude. The more grateful I become for the sunset, a tree, the ocean that dwell on the grass, my life and the people in it, every material thing I have ever dreamed of having poured down into me. I now understand the reason why it happens that way. When we can feel grateful for the precious gift of life and the nature, like the magical air that we breathe, we have reached one of the deepest possible level of the gratitude. And whoever has taken breath of the gratitude will receive absolute abundance. ನಮ್ಮ ಆಥರ್ ಅವರು ಇದ್ದಾರಲ್ಲ, ಅವರು ಮ್ಯಾಜಿಕ್ ಪವರ್ ಆಫ್ ದ ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡಬೇಕಾದ್ರೆ ಅವರು ಪ್ರತಿಯೊಂದು, ಇವಾಗ ನೋಡಿ, ಹೆಲ್ತಿಗೆ, ವೆಲ್ತಿಗೆ, ದುಡ್ಡಿಗೆ, ಜಾಬಿಗೆ, ರಿಲೇಷನ್ಶಿಪ್ಗೆ ಯೂಸ್ ಮಾಡಿದಾಗ ಅವರಿಗೆ ಗ್ರ್ಯಾಟಿಟ್ಯೂಡಿಂದ ಟೈಮ್ ಚೇಂಜ್ ಆಗಿ ಗಿಫ್ಟ್ ಸಿಗ್ತಾ ಬರುತ್ತಂತೆ. ಬಟ್ ಅವರು ನಿಜವಾಗ್ಲೂ ದಿ ಅಲ್ಟಿಮೇಟ್ ಪವರ್ ಆಫ್ ದ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಅವ್ರಿಗೆ ಯಾವಾಗ ಸಿಕ್ತು ಅಂದರೆ ಗ್ರ್ಯಾಟಿಟ್ಯೂಡಿನ ಕೃತಜ್ಞತೆಯ ಉತ್ತಂಗನತ ಮಟ್ಟಕ್ಕೆ ಅವ್ರು ಯಾವಾಗ ಹೋದ್ರು ಅಂದರೆ ಅವರು ಸೂರ್ಯ ಹುಟ್ಟೋದಕ್ಕೆ, ಸೂರ್ಯ ಮುಳುಗೋದಕ್ಕೆ, ಪ್ರತಿಯೊಂದು ಟ್ರೀಗೆ, ಪ್ರತಿಯೊಂದು ಸಮುದ್ರಕ್ಕೆ, ಪ್ರತಿಯೊಂದು ಹುಲ್ಲಿನ ಕಡ್ಡಿಗೂ ಕೂಡ, ಆಮೇಲೆ ಅವ್ರ ಜೀವನಕ್ಕೆ, ಆಮೇಲೆ ಬೇರೆ ಪೀಪಲ್ಸಿಗೆ, ಆಮೇಲೆ ಪ್ರತಿಯೊಂದು ಥಿಂಗಿಗೆ ಅವರು ಗ್ರ್ಯಾಟಿಟ್ಯೂಡ್ ಮಾಡೋದಕ್ಕೆ ಶುರು ಮಾಡಿದಾಗ ಅವರು ಅಂದ್ಕೊಂಡಿರೋದಷ್ಟೇ ಅಲ್ಲ, ಅವ್ರು ಅಂದ್ಕೊಂಡಲ್ಲೇ ಇರೋ ಈ ನೇಚರು ಗಿಫ್ಟಾಗಿ ಎಷ್ಟೊಂದು ಪಾಸಿಬಿಲಿಟಿ ಗ್ರ್ಯಾಟಿಟ್ಯೂಡ್ ಥಿಂಗ್ಸನ್ನು ಅವ್ರ ಕಡೆ ತಂದು ಕೊಡ್ತಂತೆ. ಯಾಕಂದರೆ ನೀವು ನಿಮ್ಮ ಉಸಿರ ಮೇಲೆ ಗ್ರ್ಯಾಟಿಟ್ಯೂಡ್ ಆದರೆ, ನೇಚರ್ ಮೇಲೆ ಗ್ರ್ಯಾಟಿಟ್ಯೂಡ್ ಆದರೆ, ನೀವು ಅಬಂಡೆನ್ಸ್ ಮೈಂಡ್ಸೆಟ್, ವೆಲ್ತಿ ಮೈಂಡ್ಸೆಟ್ ಅಂತಾರಲ್ಲ, ಅದು ಈ ನೇಚರಿಂದ, ಬ್ರೀತಿಂದನೇ ಬರುತ್ತೆ ಹೊರತು ಬೇರೆ ಯಾವುದರಿಂದನೂ ಬರೋದಿಲ್ಲ. ಮೆಟೀರಿಯಲ್ ನೋಡಿ, ಇವಾಗ ಜಾಬ್ ಅಂದರೆ ಬರೀ ಜಾಬ್, ದುಡ್ಡರೆ ಬರೀ ದುಡ್ಡು, ರಿಲೇಷನ್ಶಿಪ್ ಅಂದರೆ ಬರೀ ರಿಲೇಷನ್ಶಿಪ್, ಆಮೇಲೆ ಹೆಲ್ತ್ ಅಂದರೆ ಬರೀ ಹೆಲ್ತ್. ಬಟ್ ನೀವು ಅಬಂಡೆನ್ಸ್ ಆಗಿ ರಿಸೀವ್ ಗ್ರೇಟೆಸ್ಟ್ ಮ್ಯಾಜಿಕ್ಸ್ ನೋಡಬೇಕಂದ್ರೆ ನೀವು ನೇಚರ್ ಜೊತೆ ಕನೆಕ್ಟ್ ಆಗಿ ನೇಚರಿನ ಪವರನ್ನು ಯೂಸ್ ಮಾಡಿದಾಗ ನೀವು ಅಬಂಡೆನ್ಸ್ ಆಗಿರೋ ಗ್ರ್ಯಾಟಿಟ್ಯೂಡ್ಗೆ ರೀಚ್ ಆಗಿ ನಿಮ್ಮ ಗ್ರ್ಯಾಟಿಟ್ಯೂಡ್ ಪವರ್ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ರಿಸೀವಿಂಗ್ ಕೆಪಾಸಿಟಿನೂ ಕೂಡ ನೀವು ಅಬಂಡೆನ್ಸ್ ಆಗಿ ಥಿಂಗ್ಸನ್ನು ಪಡಿತೀರಾ. ಟುಡೇ ಸ್ಟಾಪ್ ಆ್ಯಂಡ್ ಥಿಂಕ್ ಅಬೌಟ್ ದ ಗ್ಲೋರಿಯಸ್ ಏರ್ ದಟ್ ಯು ಬ್ರೀತ್. ಟೇಕ್ 5 deliberate breath and feel the feeling of the air moving inside your body and feel the joy of breathe it out. Then take 5 full breath in and out 5 different times today. And after you have taken each set of 5 breaths, say the magical word, thank you for the magical air I breathe. And be genuinely grateful as you can for the ಪ್ರೀಶಿಯಸ್ ಲೈಫ್ ಗಿವಿಂಗ್ ಏರ್ ದಟ್ ಯು ಬ್ರೀತ್. ಇವತ್ತಿನ ಅಸೈನ್ಮೆಂಟ್ ಏನು ಅಂದರೆ, ನೀವು ಉಸಿರಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ನೀವು ದಿವಸಕ್ಕೆ ಇವತ್ತು ಕೂತ್ಕೊಂಡು ಒಂದೇ ಸಲ 5 ಸಲ ಉಸಿರು ತೊಗೊಂಡು, ಉಸಿರು ಎಲ್ಲೆಲ್ಲಿ ಹೋಗಿದೆಯೋ ಫೀಲ್ ಮಾಡಿಕೊಂಡು ನಾನು ಉಸಿರನ್ನ ಖುಷಿಯಾಗಿ ಬಿಡಬೇಕಂತೆ. ಆ ಥರ 5 ಸಲ ತೊಗೊಂಡು ಬಿಡೋದು ಮಾಡಾದ್ಮೇಲೆ ನೀವು ಒಂದು ವರ್ಡ್ ಹೇಳ್ಬೇಕಂತೆ, ಥ್ಯಾಂಕ್ ಯು ಫಾರ್ ದ ಮ್ಯಾಜಿಕಲ್ ಏರ್ ಐ ಬ್ರೀತ್ ಅಂತ ಹೇಳಿಬಿಟ್ಟು ತುಂಬ ಜೆನ್ಯೂನಾಗಿ, ನ್ಯಾಯಪೂರ್ವಕವಾಗಿ ನಿಮ್ಮ ಪ್ರೀತಿಗೆ ನೀವು ಥ್ಯಾಂಕ್ ಯು ಅಂತ ಹೇಳಬೇಕಂತೆ. ಇಟ್ ಈಸ್ ಬೆಸ್ಟ್ ಇಫ್ ಯು ಕ್ಯಾನ್ ಡೂ ದಿಸ್ ಮ್ಯಾಜಿಕಲ್ ಪ್ರಾಕ್ಟೀಸ್ ಔಟ್ಸೈಡ್, ಸೊ ಯು ಕ್ಯಾನ್ ರಿಯಲಿ ಫೀಲ್ ಆ್ಯಂಡ್ ಅಪ್ರಿಷಿಯೇಟ್ ದ ಮ್ಯಾಗ್ನಿಫಿಸೆಂಟ್ ಆಫ್ ದ ಫ್ರೆಶ್ ಏರ್
But if that's not possible, then do it inside. You can close your eyes while taking the breath, and you can do it with your eyes open. You can do it while you are walking, waiting in line, shopping, and anywhere in any time that you want. Important thing is deliberately feel free the air going into in and out of your body. Breathe the way you naturally breathe, because this magical practice is not about your breathing but about the gratitude of the air you breathe. If you take the bigger breath, help you to feel more gratitude, then do it. If you help to take a sound and mentally say the magical word thank you as you breathe in and out, then do that. If you want, you can also do a variation of this practice in the future by imagining you are breathing in gratitude and fill yourself up with it, and with every breath you take. ಇವತ್ತು ನೀವು ಈ ಅಸೈನ್ಮೆಂಟನ್ನು ನೀವು ಮನೆ ಹೊರಗೆ ಮಾಡೋದಾದ್ರೆ ತುಂಬ ಒಳ್ಳೆಯದು, ಬಟ್ ಮನೆ ಒಳಗೆ ಮಾಡ್ತೀರಾ ಅಂದರೂ ಮಾಡ್ಬೋದು. ಇದನ್ನು ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಉಸಿರು ಜೋರಾಗೆ ತೊಗೊಬೇಕು ಅಂತ ಏನೂ ಇಲ್ಲ. ಯಾವಾಗ ಆರಾಮಾಗಿ ನೀವು ಉಸಿರಾಡೋ ಟೈಮಲ್ಲೂ ಉಸಿರಾಡ್ಬೋದು. ಯಾಕಂದರೆ ನಿಮ್ಗೆ ಉಸಿರಾಡೋದು ಹೇಳ್ಕೊಡೋದಲ್ಲ, ನೀವು ಉಸಿರಾಡೋ ಉಸಿರಿಗೆ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆನ ಫೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಇಲ್ಲಿ. In the ancient teaching, it is said that when a person reaches the point of being deeply grateful for the air that they breathe, their gratitude will have reached the new level of the power, and they will have become the true alchemist who can effortlessly turn every point of their life into gold. ಏನ್ಷಿಯಂಟ್ ಟೀಚಿಂಗ್ಸ್, ಹಳೆ ಪುರಾತನ ಕಾಲದಿಂದ ಏನು ಹೇಳಿದ್ದಾರೆ ಅಂದರೆ, ಯಾವ್ದಾದ್ರು ಪರ್ಸನ್ ಅವರು ಉಸಿರಾಡಬೇಕಾದ್ರೆ ಗ್ರ್ಯಾಟಿಟ್ಯೂಡನ್ನು ಫೀಲ್ ಮಾಡಿಕೊಂಡ್ರೆ ಅವ್ರ ಪವರು ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತಂತೆ. ಅದಾದಮೇಲೆ ಅವರು ಪ್ರತಿಯೊಂದು ಕೆಲಸಕ್ಕೆ ಕೈ ಇಟ್ಟರೆ ಅದು ಬಂಗಾರ ಆಗುತ್ತಂತೆ. ಸೊ ಟ್ರೈ ಮಾಡಿ. ಇವತ್ತೇನು ಮಾಡಬೇಕು, ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಬರೀಬೇಕು. ಆಮೇಲೆ 5 times ಸ್ಟಾಪ್ ಆ್ಯಂಡ್ ಥಿಂಕ್ ಅಬೌಟ್ ದ ಗ್ಲೋರಿಯಸ್ ಏರ್ ದಟ್ ಯು ಬ್ರೀತ್. ಟೇಕ್ 5 deliberate breath and feel the air moving inside you and feel the joy of breathing. ನೀವು ಉಸಿರು ತಗೊಂಡು ಉಸಿರು ಬಿಡಬೇಕು 5 times. 5 times ಉಸಿರು ತೊಗೊಂಡು 5 times ಬಿಟ್ಟಾದ್ಮೇಲೆ ಏನು ಬೇಕು, ಥ್ಯಾಂಕ್ ಯು ಫಾರ್ ದ ಮ್ಯಾಜಿಕಲ್ ಏರ್ ಐ ಬ್ರೀತ್ ಅಂತ ಹೇಳಬೇಕು. ಆಮೇಲೆ ನೀವು ಮಲಗೋದಕ್ಕೂ ಮುಂಚೆ ಮ್ಯಾಜಿಕ್ ರಾಕನ್ನು ಮಾಡಬೇಕು. ಇವತ್ತಿನ ಅಸೈನ್ಮೆಂಟು ಇಷ್ಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.